ಓಕೆ. ನಳಂದ ವಿಶ್ವವಿದ್ಯಾಲಯ. ನಳಂದ ವಿಶ್ವವಿದ್ಯಾಲಯ ಪ್ರಾಚೀನ ಕಾಲದ ಪ್ರಖ್ಯಾತ ವಿಶ್ವವಿದ್ಯಾಲಯ ಆಗಿರ್ತೈತಿ. ಇದನ್ನ ಕುರಿತು ಸ್ವತಃ ಅದರ ವಿದ್ಯಾರ್ಥಿಯಾಗಿದ್ದಂತ ಏನ್ ಹುಯೆನ್ಸಾಂಗ್ ಇದ್ದಾನಲ್ಲ, ಆ ಹುಯೆನ್ಸಾಂಗ್ನ ಉಲ್ಲೇಖದಂತೆ ಈ ನಳಂದ ವಿಶ್ವವಿದ್ಯಾಲಯವು ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತ ಒಂದು ವಿದ್ಯಾಮಂದಿರ ಆಗಿತ್ತು ಅಂತೇಳಿ. ಮತ್ತೆ ಈ ವಿಶ್ವವಿದ್ಯಾಲಯ ಏನಂದ್ರ ಬೌದ್ಧ ವಿಶ್ವವಿದ್ಯಾಲಯ ಆಗಿತ್ತು ಅಂತೇಳಿ ಹೇಳ್ಬೋದು. ಬೌದ್ಧ ವಿಶ್ವವಿದ್ಯಾಲಯ. ಈ ಒಂದು ನಳಂದ ವಿಶ್ವವಿದ್ಯಾಲಯದ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತಶಕ 400ರಿಂದ ಕ್ರಿಸ್ತಶಕ 1200ರವರೆಗೆ. ಅಂದ್ರೆ ಇದು ಒಟ್ಟು 800 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು ಅಂತೇಳಿ ಹೇಳ್ಬೋದು. ಈ ಒಂದು ವಿಶ್ವವಿದ್ಯಾಲಯ ಏನಪ್ಪಾ ಅಂದ್ರ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಪಡೆದಿರ್ತೈತಿ. ಇದನ್ನ ಇಂಗ್ಲೆಂಡಿನ ಆಕ್ಸ್ಫರ್ಡ್ ಮತ್ತು ಕೆಂಬ್ರಿಡ್ಜ್ ವಿದ್ಯಾಲಯಗಳಿಗೆ ಹೋಲಿಸಲಾಗಿದೆ ಅಂತೇಳಿ. ಅವು ಇಂದು ಆಧುನಿಕ ಕಾಲದ ಪ್ರಖ್ಯಾತ ವಿಶ್ವವಿದ್ಯಾಲಯಗಳಾಗಿರ್ಬೋದು. ಅದೇ ಶ್ರೇಷ್ಠತೆ ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂತ ಪ್ರಾಚೀನ ವಿಶ್ವವಿದ್ಯಾಲಯ ಆಗಿತ್ತು ಅಂತೇಳಿ ಹೇಳಲಾಗಿದೆ ಅಂತ. ಮತ್ತೆ ಇದನ್ನ ನಳಂದ ಬೌದ್ಧ ವಿಹಾರ ಅಂತೇಳಿ ಮೊದಲು ಕರಿತಾ ಇದ್ರು. ಈಗ ನಳಂದ ವಿಶ್ವವಿದ್ಯಾಲಯ ಅಂತ ಕರಿತಾ ಇದ್ದೀವಿ. ಇದು ಬಿಹಾರ ರಾಜ್ಯದ ಪಾಟ್ನಾ ಏನೈತಲ್ಲ, ಅದ್ರ ರಾಜಧಾನಿ ಪಾಟ್ನಾ. ಅದೇ ಆ ಪಾಟ್ನಾಗೆ ಆಗ್ನೇಯ ದಿಕ್ಕಿನಲ್ಲಿ ಬರುವ ರಾಜ್ಗರ್ ಅಥವಾ ರಾಜಗೃಹ ಅಂತ ಏನ್ ಕರಿತೀವಲ್ಲ, ಆ ಒಂದು ಪ್ರದೇಶಕ್ಕೆ ಒಟ್ಟು 7 ಮೈಲಿ ದೂರದಲ್ಲಿದೆ ಅಂತೇಳಿ ಹೇಳ್ಬೋದು. ಇದು 2 ಮೈಲಿ ಉದ್ದ ಆಗಿತ್ತು, 1 ಮೈಲಿ ಅಗಲವಿತ್ತು ಅಂತೇಳಿ ಹೇಳಲಾಗಿದೆ. ಮತ್ತೆ ಈ ವಿಹಾರದ ಅವಶೇಷಗಳನ್ನ ಮೊಟ್ಟ ಮೊದಲೇ ಬಾರಿಗೆ ಪತ್ತೆ ಹಚ್ಚಿದವರು 1875ರಲ್ಲಿ ಅಲೆಕ್ಸಾಂಡರ್ ಕನಿಂಗ್ಯಾಮ್ ಅವರು ಅಂತೇಳಿ. ಮತ್ತೆ ಆನಂತರ ಇದ್ರ ಮೇಲೆ ಅತಿ ಹೆಚ್ಚು ಶೋಧನೆ ಮಾಡಿದವರು 1913ರಲ್ಲಿ ಡಾಕ್ಟರ್ ಸ್ಪೂನರ್ ಅವರು ಇದನ್ನ ಶೋಧಿಸ್ತಾರೆ ಅಂತೇಳಿ ಹೇಳ್ಬೋದು. ಈ ಒಂದು ವಿಶ್ವವಿದ್ಯಾಲಯವನ್ನ ಗುಪ್ತರ ದೊರೆಯಾದಂತ 1ನೇ ಕುಮಾರಗುಪ್ತ ಏನ್ ಮಾಡ್ತಾನೆ, ಇದನ್ನ ಸ್ಥಾಪನೆ ಮಾಡ್ತಾನೆ ಅಂತೇಳಿ ಹೇಳಲಾಗಿದೆ. 1ನೇ ಕುಮಾರಗುಪ್ತ. ಮತ್ತೆ ಏನು ಈ ಒಂದು ಸುಕರಾದಿತ್ಯ ಎಂಬ ಶ್ರೀಮಂತ ವ್ಯಾಪಾರಿ ಇದನ್ನ ನಿರ್ಮಾಣ ಮಾಡ್ಲಿಕ್ಕೆ ಧನ ಸಹಾಯವನ್ನು ಮಾಡ್ತಾನೆ. ಜೊತೆಗೆ ಈ ಒಂದು ಕುಮಾರಗುಪ್ತನ ನಂತರ ಗುಪ್ತ ಅರಸರಾದಂತ ಬುಧಗುಪ್ತ, ತಥಾಗತ ಗುಪ್ತ ಮತ್ತು ಬಲಾದಿತ್ಯರು ಸಾಕಷ್ಟು ದಾನವನ್ನು ನೀಡಿ ಇದರ ಕಟ್ಟಡಗಳನ್ನ ನಿರ್ಮಿಸಿ ಕೊಟ್ಟರು ಅಂತೇಳಿ. ಇದಕ್ಕೆ ಸುಮಾತ್ರದ ದೊರೆ ಬಾಲಪುತ್ರ ದೇವ, ಅಫ್ಘಾನಿಸ್ತಾನದ ರಾಜ ವೀರದೇವ, ಶಕರ ಅರಸ ರುದ್ರದೇವ, ಆಮೇಲೆ ಕಾಮರೂಪದ ಭಾಸ್ಕರ ವರ್ಮ, ಬಂಗಾಳದ ಪಾಲರಾಜ ಗೋಪಾಲ ಮತ್ತು ಹರ್ಷವರ್ಧನ ಇವರೆಲ್ಲರೂ ಸಾಕಷ್ಟು ಪ್ರಮಾಣದ ದಾನ ಮತ್ತು ದತ್ತಿಗಳನ್ನ ನೀಡಿದ್ದರು. ಈ ವಿಹಾರದ ಖ್ಯಾತಿಗೆ ಹೆಚ್ಚು ಶ್ರಮಿಸಿದವನು ಹರ್ಷವರ್ಧನ ಅಂತೇಳಿ ಹೇಳ್ಬೋದು. ಹರ್ಷವರ್ಧನ ಕಾಲದಲ್ಲಿ ಉತ್ತಮವಾದಂತ ಗ್ರಂಥಾಲಯ, ಬೋಧಕ ವರ್ಗ ಮತ್ತು ಏನು ಕಟ್ಟಡಗಳು ಮತ್ತು ಅದಕ್ಕಾಗಿ ಸಾಕಷ್ಟು ಏನು ಭೂಮಿಯನ್ನ ಅವನು ದಾನಕ್ಕಾಗಿ ಮೀಸಲಿಟ್ಟಿದ್ದ ಅಂತೇಳಿ ಹೇಳ್ಬೋದು. ಮತ್ತೆ ತನ್ನ ಸಾಮ್ರಾಜ್ಯದ ಒಟ್ಟು 100 ಗ್ರಾಮಗಳ ಆದಾಯವನ್ನು ಇವನು ನಳಂದ ವಿಶ್ವವಿದ್ಯಾಲಯಕ್ಕಾಗಿ ಮೀಸಲಿಟ್ಟಿದ್ದ ಅಂತ. ಈ ಒಂದು ನಳಂದ ವಿಶ್ವವಿದ್ಯಾಲಯದ ನಾನು ನಳಂದ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಪಾದ ಸೇವಕ ಅಂತೇಳಿ ಹರ್ಷವರ್ಧನ ಹೇಳಿಕೊಂಡಿದ್ದಾನೆ ಅಂತೇಳಿ. ಮತ್ತೆ ಇಲ್ಲಿ ನಳಂದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದ ಹುಯೆನ್ಸಾಂಗ್ ಏನ್ ಹೇಳ್ತಾನಪ್ಪ ಅಂದ್ರ, ಇದು ಜ್ಞಾನ ಕ್ಷೇತ್ರಕ್ಕೆ ಪ್ರತ್ಯೇಕವಾದಂತ ಒಂದು ಪ್ರತ್ಯೇಕವಾದಂತ ಕೀರ್ತಿ ಶಿಖರದಂತಿತ್ತು ಅಂತೇಳಿ ಹೇಳಲಾಗಿದೆ. ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರತ್ಯೇಕವಾದಂತ ಉಪ್ಪರಿಗೆ ಇತ್ತು, ಭತ್ತದ ಗದ್ದೆ ಇತ್ತು, ಹಾಲಿನ ಡೈರಿ ಇತ್ತು. ಪ್ರತಿದಿನ 200 ಮಂದಿ ಅಕ್ಕಿ, ಬೇಳೆ, ಬೆಣ್ಣೆ, ಮೊಸರು, ಹಾಲು ಇತ್ಯಾದಿಗಳನ್ನ ಇಲ್ಲಿ ಪೂರೈಸ್ತಾ ಇದ್ರು ಅಂತೇಳಿ ಹೇಳಲಾಗಿದೆ. ಯಾಕಂದ್ರೆ ಅಲ್ಲಿಯ ವಿದ್ಯಾರ್ಥಿಗಳ ಉಚಿತ ಊಟ ಮತ್ತು ಏನು ವಸತಿ ಸೌಲಭ್ಯಕ್ಕಾಗಿ ಈ ರೀತಿಯ ಒಂದು ವಸ್ತುಗಳನ್ನ ಪೂರೈಸಲಾಗ್ತಾ ಇತ್ತು ಅಂತೇಳಿ. ಇದು ದೇಶ ವಿದೇಶಗಳಲ್ಲಿ ಹೆಸರಾಗಿದ್ದಂತ ವಿಶ್ವವಿದ್ಯಾಲಯ ಆಗಿತ್ತು. ಇಲ್ಲಿ ಜ್ಞಾನಾರ್ಜನೆಗಾಗಿ ಚೀನಾ, ಮಂಗೋಲಿಯಾ, ಟಿಬೆಟ್, ಸಿಲೋನ್, ಜಾವಾ, ಸುಮಾತ್ರ, ಮಲಯ, ಕೊರಿಯಾ, ಜಪಾನ್ ದೇಶಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ರು ಅಂತೇಳಿ. ಇಲ್ಲಿ ಹುಯೆನ್ಸಾಂಗ್ನ ಒಂದು ವರ್ಣನೆಯಂತೆ ಈ ಬೌದ್ಧ ವಿಹಾರ ಭವ್ಯವಾದಂತ ಕಟ್ಟಡಗಳಿಂದ ಅಲಂಕೃತವಾಗಿತ್ತು. ಹೊರ ಆವರಣದ ಇಟ್ಟಿಗೆ ಗೋಡೆಗಳಿಂದ ಆವೃತವಾಗಿತ್ತು.
ಒಳಭಾಗದಲ್ಲಿ ಮಾವಿನ ತೋಪುಗಳನ್ನು ಬೆಳೆಸಲಾಗಿತ್ತು. ಅಲ್ಲಲ್ಲಿ ತಾವಿರ ಹೂವಿನ ಪುಷ್ಕರಣಿಗಳಿದ್ವು. ಇಲ್ಲಿ 6 ಅಂತಸ್ತುಗಳಿಂದ ಕೂಡಿದ ಭವನಗಳು, 8 ದೊಡ್ಡ ಸಭಾಂಗಣಗಳು, 300 ಕೊಠಡಿಗಳು ಮತ್ತು 2 ದೊಡ್ಡ ರಸಾಯನಶಾಸ್ತ್ರದ ಪ್ರಯೋಗಾಲಯಗಳು, 1 ಎತ್ತರವಾದಂತ ಖಗೋಳ ವೀಕ್ಷಣಾಲಯ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಅಧ್ಯಾಪಕರಿಗೆ ಪ್ರತ್ಯೇಕವಾದಂತ ಉಪ್ಪರಿಗೆ ಮನೆಗಳು, ಇವುಗಳನ್ನೆಲ್ಲವನ್ನ ಅಲ್ಲಿ ಸುಸಜ್ಜಿತವಾಗಿ ಕಟ್ಟಲಾಗಿತ್ತು. ಜೊತೆಗೆ ವಿಹಾರದ ಮಧ್ಯೆ 80 ಅಡಿ ಎತ್ತರದ ಬುದ್ಧನ ಪ್ರತಿಮೆ ಇತ್ತು ಅಂತೇಳಿ. ದೊಡ್ಡ ಹಜಾರಗಳು, ಕಂಬಗಳು, ಗೋಪುರಗಳು ಸೂಕ್ಷ್ಮ ಕೆತ್ತನೆಗಳಿಂದ ಅಲಂಕೃತಗೊಂಡಿದ್ದು ಅಂತೇಳಿ. ವಿದ್ಯಾರ್ಥಿಗಳಿಗಾಗಿ ತಂಗ್ಲಿಕ್ಕೆ ಅಂದ್ರೆ ಅವರ ಒಂದು ಉಳಿದುಕೊಳ್ಳಿಕ್ಕಾಗಿ 13 ಏನು ವಸತಿ ಗೃಹಗಳಂದ್ರೆ ಹಾಸ್ಟೆಲ್ ಅಂತ ಕರಿತೀವಲ್ಲ, ಆ ಹಾಸ್ಟೆಲ್ಗಳು ಇದ್ವು ಅಂತೇಳಿ. ಆಮೇಲೆ ಎತ್ತರದ ಕಟ್ಟಡಗಳು ಕಿಟಕಿಗಳಿಂದ ಕಾಣಿಸುವ ಮನಮೋಹಕ ನಿಸರ್ಗ ಕಾಣಿಸುವ ರೀತಿಯಲ್ಲಿ ಅವನ್ನ ಕಟ್ಟಲಾಗಿತ್ತು ಅಂತೇಳಿ. ಜೊತೆಗೆ 100 ಅಡಿ ಎತ್ತರದ ಕಂಚಿನ ದೇವಾಲಯ, ಮುಗಿಲೆತ್ತರದ ಗೋಪುರಗಳು, ಪ್ರವಚನ ಕೇಂದ್ರಗಳು ಇದ್ವು ಅಂತೇಳಿ. ಇದು ಬೀರ್ಗಾಂವ್ ನದಿ ತಟದಲ್ಲಿ ಇತ್ತು ಅಂತ. ಬೀರ್ಗಾಂವ್ ನದಿ ತಟದಲ್ಲಿ ಈ ನಳಂದ ವಿಹಾರ ಇತ್ತು ಅಂತೇಳಿ ಹೇಳ್ಬೋದು. ಜೊತೆಗೆ ವಾತಾವರಣ ತುಂಬಾ ಶಾಂತವಾಗಿತ್ತು. ಕಲಿಕೆಗೆ, ಚರ್ಚೆಗೆ ಆ ವಾತಾವರಣ ಪೂರಕವಾಗಿತ್ತು ಅಂತೇಳಿ ಹೇಳ್ಬೋದು. ಅಂದ್ರೆ ಜ್ಞಾನದ ಹಸಿವು ಆ ಒಂದು ತಾಣದಲ್ಲಿ ವಿಶೇಷವಾಗಿತ್ತು ಅಂತೇಳಿ. ಇಲ್ಲಿ ಈ ಒಂದು ವಿಹಾರದ ನೆಲವನ್ನೇ ತುಳಿದ್ರೆ ಸಾಕು ಜ್ಞಾನೋದಯವಾಗ್ತಾ ಇತ್ತು ಅಂತೇಳಿ ಡಾಕ್ಟರ್ ಸ್ಪೂನರ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಂತೇಳಿ. ಜೊತೆಗೆ ಇಲ್ಲಿ ಪ್ರವೇಶ ಹೆಂಗಿತ್ತಪ್ಪ ಅಂದ್ರೆ ತುಂಬಾ ಕಠಿಣ ಆಗಿತ್ತು. ಅದಕ್ಕಾಗಿ ಪರಿಣಿತರ ಆಯ್ಕೆ ಸಮಿತಿನೇ ಇತ್ತು. ವಿದ್ಯಾರ್ಥಿಗಳ ಪ್ರತಿಭೆ, ಶಿಸ್ತು, ನಡೆನುಡಿ ಇವೆಲ್ಲವನ್ನ ನೋಡಿ ಪರಿಶೀಲನೆ ಮಾಡಿ ಪ್ರವೇಶವನ್ನು ನೀಡ್ತಾ ಇದ್ರು ಅಂತೇಳಿ. ಹೇಗಿತ್ತು ಅಂತಂದ್ರೆ ಪ್ರವೇಶ 10 ಮಂದಿಗೆ 3 ಮಾತ್ರ ಅಲ್ಲಿ ಪ್ರವೇಶ ಸಿಗ್ತಾ ಇತ್ತು ಅಂತೇಳಿ. ಅಂದ್ರೆ ಕಠಿಣವಾಗಿತ್ತು. ಸೇಮ್ ಈಗ ಹೆಂಗ IIT ಮಾದರಿ ಒಳಗ ವಿದ್ಯಾರ್ಥಿಗಳ ಪ್ರವೇಶ ಏನಿರುತ್ತಲ್ಲ, ಆ ಮಾದರಿ ಒಳಗ ನಳಂದ ವಿಶ್ವವಿದ್ಯಾಲಯದ ಪ್ರವೇಶ ಪ್ರಕ್ರಿಯೆ ಇತ್ತು ಅಂತೇಳಿ. ಇಲ್ಲಿ ಹುಯೆನ್ ಸಾಂಗ್ ಹೇಳ್ತಾನೆ, ಕೇವಲ 20% ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಇದ್ರು ಅಂತೇಳಿ. ಕೆಲವರು ಸಂದರ್ಶನ ಬಾಗಿಲಿನ ದ್ವಾರ ಪಂಡಿತರು ಕೇಳ್ತಾ ಇದ್ದಂತ ಪ್ರಶ್ನೆಗಳಿಗೆ ಉತ್ತರಿಸದೆ ಅವ್ರು ಏನ್ ಮಾಡ್ತಾ ಇದ್ರು, ಹಿಂದಿರುಗ್ತಾ ಇದ್ರು ಅಂತೇಳಿ. ಮತ್ತೆ ಇಲ್ಲಿ ಸ್ತ್ರೀಯರಿಗೂ ಕೂಡ ಪ್ರವೇಶ ಅವಕಾಶ ಇತ್ತು. ಆದ್ರೆ ಅವರು ಕೊಠಡಿಗಳಲ್ಲಿ ಸನ್ಯಾಸಿಗಳನ್ನ ಮಾತನಾಡಿಸುವಂತಿರ್ಲಿಲ್ಲ. ಪ್ರವೇಶ ಪಡೆದಂತ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಮತ್ತು ಊಟದ ವ್ಯವಸ್ಥೆ ಇತ್ತು. ಅಲ್ಲಿ ಒಟ್ಟು 3,000ಕ್ಕೂ ಹೆಚ್ಚು ಬೌದ್ಧ ಸನ್ಯಾಸಿಗಳು ಇದ್ರು ಅಂತೇಳಿ ಹೇಳ್ಬೋದು. ಈ ಒಂದು ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾಗಿ ಹೀನಯಾನ, ಮಹಾಯಾನ, ತತ್ವಶಾಸ್ತ್ರ, ವೇದಗಳು, ವ್ಯಾಕರಣ, ರಸಾಯನಶಾಸ್ತ್ರ, ನೀತಿಶಾಸ್ತ್ರ, ಖಗೋಳಶಾಸ್ತ್ರ, ಲೋಹಶಾಸ್ತ್ರ, ಶಿಲ್ಪಕಲೆ, ವೈದ್ಯಶಾಸ್ತ್ರ, ತರ್ಕಶಾಸ್ತ್ರ ಮತ್ತು ಇನ್ನಿತರ ವಿಷಯಗಳನ್ನ ಬೋಧಿಸಲಾಗ್ತಾ ಇತ್ತು ಅಂತೇಳಿ. ಈ ಒಂದು ವಿಶ್ವವಿದ್ಯಾಲಯದ ಬೋಧನಾ ಮಾಧ್ಯಮ ಯಾವ್ದಾಗಿತ್ತಪ್ಪ ಅಂದ್ರ ಪ್ರಾಕೃತ ಮತ್ತು ಸಂಸ್ಕೃತ, ಈ 2 ಭಾಷೆಗಳಲ್ಲಿ ಬೋಧನೆ ಅಲ್ಲಿ ನಡೀತಾ ಇತ್ತು ಅಂತೇಳಿ. ಈಗ ನಾವು ಹೇಗೆ ತ್ರಿಭಾಷಾ ಸೂತ್ರದ ಪ್ರಕಾರ ಕನ್ನಡ, ಇಂಗ್ಲಿಷ್, ಹಿಂದಿಯಲ್ಲಿ ಬೋಧಿಸ್ತಾ ಇದ್ದೀವಿ, ನಳಂದ ವಿಶ್ವವಿದ್ಯಾಲಯದ ಬೋಧನಾ ಮಾಧ್ಯಮ ಭಾಷೆ ಯಾವ್ದಾಗಿತ್ತಂದ್ರ ಪ್ರಾಕೃತ ಮತ್ತು ಸಂಸ್ಕೃತ ಅಂತೇಳಿ. ಇಲ್ಲಿ ಬೋಧನಾ ವಿಧಾನ ಯಾವ ರೀತಿ ಇತ್ತಂದ್ರ ಉಪನ್ಯಾಸ, ಚರ್ಚೆ, ಪ್ರಶ್ನೋತ್ತರಗಳ ಮೂಲಕ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಏನಾಗ್ತಾ ಇತ್ತು ಅಂದ್ರೆ ಸಂವಾದಗಳು ಆಗ್ತಾ ಇದ್ವು ಅಂತೇಳಿ. ಬೆಳಗಿನ ಜಾವ ಉಪನ್ಯಾಸ, ಮಧ್ಯಾಹ್ನ ಗ್ರಂಥಾಭ್ಯಾಸ, ಸಾಯಂಕಾಲ ಚರ್ಚೆ. ಅಂದ್ರೆ ಮುಂಜಾನೆ ಏನು ಉಪನ್ಯಾಸ ಇರ್ತಾ ಇತ್ತು, ಮಧ್ಯಾಹ್ನ ಓದ್ಬೇಕಾಗಿತ್ತು ಗ್ರಂಥಗಳನ್ನ, ಸಾಯಂಕಾಲ ಅವರು ಚರ್ಚೆ ಮಾಡ್ಬೇಕಾಗಿತ್ತು ಅಂತೇಳಿ. ಇಲ್ಲಿ ಉನ್ನತ ಶಿಕ್ಷಣವನ್ನು ಪಡಿತಕ್ಕಂಥ ವಿದ್ಯಾರ್ಥಿಗಳು ಪ್ರಬಂಧಗಳನ್ನ ಮಂಡಿಸ್ಬೇಕಿತ್ತು, ಸಿದ್ಧಪಡಿಸ್ಬೇಕಿತ್ತು. ಅಂದ್ರೆ PhD ಯಾವ ತರ ಮಾಡ್ತೀವಲ್ಲ ಆ ರೀತಿಯಲ್ಲಿ. ಮತ್ತೆ ಈ ಒಂದು ಪ್ರಬಂಧವನ್ನ 3 ವಿದ್ವಾಂಸರು ಪರಿಶೀಲನೆಯನ್ನು ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಪ್ರತಿ 3 ವಿದ್ಯಾರ್ಥಿಗಳಿಗೆ ಒಬ್ಬ ಮಾರ್ಗದರ್ಶಕ ಶಿಕ್ಷಕ ಇರ್ತಾ ಇದ್ದ, ಅಂದ್ರೆ ಒಬ್ಬ ಗೈಡ್ ಇರ್ತಾ ಇದ್ರು ಅಂತೇಳಿ. ಇಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ಕೊಡ್ತಾ ಇದ್ರು. ಮತ್ತು ಈ ಒಂದು ವಿಶ್ವವಿದ್ಯಾಲಯದಲ್ಲಿ 5 ವರ್ಷ ವ್ಯಾಸಂಗ ಮಾಡಿದಂತ ವಿದ್ಯಾರ್ಥಿಗಳಿಗೆ ಮೋಕ್ಷಾಚಾರ್ಯ, ಮಹಾಯಾನ ದೇವ, ಧರ್ಮಾಚಾರ್ಯ ಎಂಬ ಪ್ರಶಸ್ತಿ ಪತ್ರಗಳನ್ನ ಕೊಡ್ತಾ ಇದ್ರು ಅಂತೇಳಿ. ಈ ಒಂದು ಪ್ರಶಸ್ತಿಗಳನ್ನ ಪಡೆದುಕೊಂಡಂತ ವ್ಯಕ್ತಿ ಯಾರಪ್ಪ ಅಂದ್ರ ಹುಯೆನ್ ಸಾಂಗ್ ಅಂತೇಳಿ ಹೇಳ್ಬೋದು.
ಮತ್ತೆ ಈ ಒಂದು ವಿಶ್ವವಿದ್ಯಾಲಯದ ಮುದ್ರೆ ಏನಾಗಿತ್ತನ್ನೆ ಅಂದ್ರ ನಳಂದ ಮಹಾವಿಹಾರ ಅಂತೇಳಿ ಇದರ ಮುದ್ರೆ ಆಗಿತ್ತು ಅಂತ, ಅಂದ್ರೆ ಚಿಹ್ನೆ ಆಗಿತ್ತು ಅಂತೇಳಿ. ಇದು ಮುದ್ರೆ, ಇದರ ಚಿಹ್ನೆ ಏನಾಗಿತ್ತನ್ನೆ ಅಂದ್ರ ಧರ್ಮಚಕ್ರ ಅಂತೇಳಿ, ಧರ್ಮಚಕ್ರ ಇದರ ಚಿಹ್ನೆ ಆಗಿತ್ತು ಅಂತೇಳಿ. ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಪಡೆದಂತ ವಿಶ್ವವಿದ್ಯಾಲಯದಲ್ಲಿ ಉತ್ತಮ ದರ್ಜೆಯ ಮತ್ತು ಗುಣಮಟ್ಟದ ಪ್ರಸಿದ್ಧವಾದಂತ ಅಧ್ಯಾಪಕ ವರ್ಗ ಇತ್ತು. ಅವರು ಪಂಡಿತರಲ್ಲೇ ಪಂಡಿತರಾಗಿದ್ರು. ಹಾಗಾಗಿ ಅಂತ ಅಧ್ಯಾಪಕರು ಯಾರ್ಯಾರಿದ್ರಪ್ಪ ಅಂದ್ರ ಶೀಲಭದ್ರ ಇದ್ದ, ಧರ್ಮಪಾಲ, ಸ್ಥಿರಮತಿ, ದಿಗ್ನಾಗ ಇದರ ಕುಲಪತಿಯಾಗಿದ್ದ, ಪ್ರಭಾಮಿತ್ರ, ಜಿನಮಿತ್ರ, ವಸುಬಂಧು, ಚಂದ್ರಪಾಲ, ನಾಗಾರ್ಜುನ, ಶಾಂತಿ ರಕ್ಷಿತ ಇಲ್ಲಿನ ಪ್ರಸಿದ್ಧ ಆಚಾರ್ಯರಾಗಿದ್ರು. ಇವರು ನಾನಾ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡಿದ್ರು ಮತ್ತು ಇವರು ದೇಶದ ನಾನಾ ಭಾಗಗಳಲ್ಲಿ ವಿದ್ಯಾಪೀಠಗಳನ್ನು ತೆರೆದು ಜ್ಞಾನ ದೀಕ್ಷೆಯನ್ನ ಕೊಟ್ಟಂತ ವ್ಯಕ್ತಿಗಳಾಗಿದ್ರು ಅಂತೇಳಿ ಹೇಳ್ಬೋದು. ಇಲ್ಲಿ ಧರ್ಮಪಾಲ ಇದ್ದಾನಲ್ಲ, ಇವನು ಕಂಚಿಯವನು ಹರ್ಷನ ಕಾಲಕ್ಕೆ ಈ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದ ಅಂತೇಳಿ. ಮೊದಲ ಕುಲಪತಿ ದಿಗ್ನಾಗ, ಹರ್ಷನ ಕಾಲದ ಕುಲಪತಿ ಯಾರಪ್ಪ ಅಂದ್ರ ಧರ್ಮಪಾಲ ಆಗಿದ್ದ. ಬಂಗಾಳದ ಶೀಲಭದ್ರ ಇದ್ದಾನಲ್ಲ, ಪಂಡಿತರಲ್ಲೇ ಮಹಾಪಂಡಿತನಾಗಿದ್ದ. ಈತನನ್ನ ಚಲಿಸುವ ವಿಶ್ವವಿದ್ಯಾಲಯ ಅಂತೇಳಿ ಕರೆಯಲಾಗ್ತಾ ಇತ್ತು. ಯಾರನ್ನ? ಶೀಲಭದ್ರನನ್ನ ಅಂತೇಳಿ. ಈತ ಎಲ್ಲಿಯವನನ್ನೇ ಅಂದ್ರ ಬಂಗಾಳದವನು ಅಂತ. ಹರ್ಷನ ಕಾಲದ ಕುಲಪತಿ ಯಾರನ್ನೆಂದ್ರ ಧರ್ಮಪಾಲ. ಜೊತೆಗೆ ಇವನು ವಿಶ್ವಕೋಶ ತರ ಇದ್ದ. ಯಾರು? ಶೀಲಭದ್ರ ಅಂತೇಳಿ ಹೇಳ್ಬೋದು. ಇಡೀ ವಿಶ್ವವಿದ್ಯಾಲಯ ನಾಶವಾದರೂ ಇವನೊಬ್ಬನೇ ಉಳಿದರೆ ಸಾಕು ಎಂಬ ಭಾವನೆ ವಿದ್ಯಾರ್ಥಿಗಳಲ್ಲಿ ಇತ್ತು. ಅಷ್ಟು ಪಂಡಿತನಾಗಿದ್ದ ಶೀಲಭದ್ರ ಅಂತೇಳಿ ಹೇಳ್ಬೋದು. ಈ ಒಂದು ವಿದ್ಯಾಪೀಠದಲ್ಲಿ 10,000 ವಿದ್ಯಾರ್ಥಿಗಳು ಹಾಗೂ 1,510 ಶಿಕ್ಷಕರು ಇದ್ರು ಅಂತೇಳಿ ಹುಯೆನ್ಸಾಂಗ್ ಉಲ್ಲೇಖವನ್ನು ಮಾಡ್ತಾನೆ ಅಂತೇಳಿ. ನೋಡ್ರಿ, 10,000 ವಿದ್ಯಾರ್ಥಿಗಳು, 1,510 ಶಿಕ್ಷಕರು ಇದ್ರು ಅಂತೇಳಿ ಸ್ವತಃ ಹುಯೆನ್ಸಾಂಗ್ ಹೇಳಿದ್ದಾನೆ ಅಂತೇಳಿ. ಆದ್ರೆ ಈ ಒಂದು ವಿಶ್ವವಿದ್ಯಾಲಯಕ್ಕೆ 670ರಲ್ಲಿ ಅಂದ್ರೆ 400ರಲ್ಲಿ ಸ್ಥಾಪನೆ ಆಯ್ತಲ್ಲ, 670ರ ಸಂದರ್ಭದಲ್ಲಿ ಹಿತ್ಸಿಂಗ್ ಭೇಟಿ ನೀಡಿದ ಸಂದರ್ಭದಲ್ಲಿ 3,000 ಸನ್ಯಾಸಿಗಳು ಇದ್ರು, ಅಲ್ಲಿ ಬೌದ್ಧ ಸನ್ಯಾಸಿಗಳಿದ್ರು ಅಂತೇಳಿ ಅವ ಹೇಳಿದ್ದಾನೆ ಅಂತ. ಈ ಒಂದು ವಿಶ್ವವಿದ್ಯಾಲಯದ ಶ್ರೇಷ್ಠತೆ ಮತ್ತು ದೊಡ್ಡ ಒಂದು ಸಂಪತ್ತೆಂದ್ರೆ ಅದರ ಒಂದು ಗ್ರಂಥಾಲಯ ಅಂತೇಳಿ ಹೇಳ್ಬೋದು. ಈ ಒಂದು ವಿಶ್ವವಿದ್ಯಾಲಯದ ಗ್ರಂಥಾಲಯ ಹೇಗಿತ್ತಪ್ಪ ಅಂದ್ರ ಇದನ್ನ ಧರ್ಮಗಂಜ್ ಅಂತೇಳಿ ಕರಿತಾ ಇದ್ರು ಈ ಗ್ರಂಥಾಲಯವನ್ನ. ಇದು ರತ್ನೋವಧಿ ಅಂದ್ರೆ ರತ್ನೋತ್ತರ ಶ್ರೇಷ್ಠವಾದಂತ ಭಂಡಾರ ಆಗಿತ್ತು ಅಂತೇಳಿ ಹೇಳ್ಬೋದು. ರತ್ನೋವಧಿ, ರತ್ನರಂಜಕ ಮತ್ತು ರತ್ನಸಾಗರ ಎಂಬ ಪ್ರತ್ಯೇಕ 3 ಭವ್ಯ ಮಂದಿರಗಳಿಂದ ಕೂಡಿತ್ತು ಅಂತೇಳಿ ಹೇಳ್ಬೋದು. ಯಾವುದು? ಈ ವಿಶ್ವವಿದ್ಯಾಲಯದ ಗ್ರಂಥಾಲಯ. ಮತ್ತೆ ಇದನ್ನ ಧರ್ಮಗಂಜ್ ಅಂತೇಳಿ ಕರಿತಾ ಇದ್ರು ಅಂತೇಳಿ. ಪ್ರತಿ ಕಟ್ಟಡ 3 ಅಂತಸ್ತುಗಳಿಂದ ಕೂಡಿತ್ತು. ಇಲ್ಲಿ ಅತ್ಯಮೂಲ್ಯವಾದಂತ ಓಲೆಗರಿಗಳಿದ್ವು. ಅವನನ್ನ ಈ ಓಲೆಗರಿಗಳನ್ನು ನಕಲು ಮಾಡ್ಲಿಕ್ಕಾಗಿನೇ ಬೇರೆ ಬೇರೆ ಕಡೆಯಿಂದ ಪಂಡಿತರು ಬರ್ತಾ ಇದ್ರು ಅಂತೇಳಿ ಹೇಳ್ಬೋದು. ಇವನು ಈ ಸ್ವತಃ ಹುಯೆನ್ಸಾಂಗ್ ಇದ್ದಾನಲ್ಲ, ಅವನು ಈ ಓಲೆಗರಿಗಳನ್ನು ನಕಲು ಮಾಡಿ ಚೀನಿ ಭಾಷೆಗೆ ಅವನು ತುರ್ಜುಮೆ ಮಾಡಿದ ಅಂತೇಳಿ ಹೇಳ್ಬೋದು. ಅಂದ್ರೆ ಚೀನಿ ಭಾಷೆಯಲ್ಲಿ ಅವನು ಬರೆದುಕೊಂಡು ತೆಗೆದುಕೊಂಡು ಹೋದ ಅಂತೇಳಿ. ಇದು ಬೌದ್ಧ ಧರ್ಮದ ಜಗತ್ತಿನ ಅತ್ಯಂತ ಶ್ರೇಷ್ಠ ಕಲಿಕಾ ಕೇಂದ್ರ ಆಗಿತ್ತು ಮತ್ತು ಬೌದ್ಧ ಧರ್ಮದ ಜೊತೆಗೆ ಬೇರೆ ಬೇರೆ ವಿಷಯಗಳಲ್ಲಿ ಇಲ್ಲಿ ಪಾಂಡಿತ್ಯ ಹೊಂದಿದ ಆಚಾರ್ಯ ವರ್ಗ ಉತ್ತಮವಾದಂತ ಶಿಕ್ಷಣವನ್ನ ನೀಡ್ತಾ ಇತ್ತು ಅಂತೇಳಿ. ಇಂಥ ಒಂದು ಶ್ರೇಷ್ಠವಾದಂತ ಪ್ರಾಚೀನ ವಿಶ್ವವಿದ್ಯಾಲಯ, ಗುಪ್ತರಿಂದ ಸ್ಥಾಪನೆ ಮಾಡಿದಂತ ವಿಶ್ವವಿದ್ಯಾಲಯ ಮತ್ತು ಹರ್ಷವರ್ಧನ್ನಿಂದ ಪೋಷಣೆಯನ್ನು ಪಡೆದುಕೊಂಡಂತ ವಿಶ್ವವಿದ್ಯಾಲಯ ಅವನತಿಯನ್ನ ಹೊಂದೈತಿ. ಈ ಒಂದು ವಿಶ್ವವಿಖ್ಯಾತಿ ಪಡೆದಂತ ಈ ಒಂದು ವಿಶ್ವವಿದ್ಯಾಲಯ ಯಾವ ರೀತಿ ಅವನತಿ ಆಯ್ತಪ್ಪ ಅಂದ್ರ ಹೂಣರ ದಾಳಿಗೆ ಸಿಕ್ಕಿ ನಾಶ ಆಯ್ತು ಅಂತೇಳಿ. ಹೂಣರ ನಾಯಕ ಮಿಹಿರ್ಗುಲ ಏನ್ ಮಾಡ್ತಾನೆ, ಇದನ್ನ ಧ್ವಂಸವನ್ನು ಮಾಡ್ತಾನೆ ಅಂತೇಳಿ. ಆದ್ರೆ ಈ ಬಲಾದಿತ್ಯ ಅವನನ್ನ ಸೋಲಿಸ್ತಾನೆ 470ರಲ್ಲಿ ಅಂತೇಳಿ. ಮತ್ತೆ ಪುನಃ ಇದನ್ನ ಜೀರ್ಣೋದ್ಧಾರ ಮಾಡ್ತಾರೆ. ಈ ಜೀರ್ಣೋದ್ಧಾರವನ್ನು ಮಾಡಿ 12ನೇ ಶತಮಾನದವರೆಗೂ ಈ ವಿಶ್ವವಿದ್ಯಾಲಯವನ್ನು ಮುಂದುವರಿಸ್ತಾರೆ ಅಂತೇಳಿ. ಆದ್ರೆ 1200
1193ರಲ್ಲಿ ಈ ಒಂದು ವಿಶ್ವವಿದ್ಯಾಲಯವನ್ನ ಬಕ್ತಿಯಾರ್ ಖಿಲ್ಜಿ, ಏನು ದೆಹಲಿ ಸುಲ್ತಾನರ ಅರಸನಾಗಿದ್ದಂತ ಬಕ್ತಿಯಾರ್ ಖಿಲ್ಜಿ ಈ ವಿಹಾರವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಅಲ್ಲಿದ್ದ ವಿದ್ಯಾರ್ಥಿಗಳು ಪಂಡಿತರನ್ನ ಕೊಂದು ಹಾಕ್ತಾನೆ ಮತ್ತು ಗ್ರಂಥಾಲಯಕ್ಕೆ ಬೆಂಕಿ ಇಟ್ಟು ನಾಶಪಡಿಸ್ತಾನೆ ಅಂತೇಳಿ. ಹಾಗಾಗಿ ಜ್ಞಾನ ಕ್ಷೇತ್ರಕ್ಕೆ ಏನು ಬಹುದೊಡ್ಡ ಕೊಡುಗೆ ನೀಡಿದಂತ ವಿಶ್ವವಿದ್ಯಾಲಯ ಇಂಥ ಒಬ್ಬ ದುರಂಕಾರಿ ಮತ್ತು ಮತಾಂಧನಿಂದ ನಾಶವನ್ನು ಹೊಂದತೆ ಅಂತೇಳಿ ಹೇಳ್ಬೋದು. ಇಲ್ಲಿ ಕಲಿತಂತ ಸಾಕಷ್ಟು ಮಂದಿ ಪಂಡಿತರು ಮುಂದೆ ಓದಂತಪುರಿ, ವಲ್ಲಭಿ, ವಿಕ್ರಮಶಿಲಗಳಂತ ವಿಶ್ವವಿದ್ಯಾಲಯಗಳಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಹೋಗಿ ಅವರು ಮತ್ತೆ ಖ್ಯಾತಿ ಮತ್ತು ಕೊಡುಗೆಯನ್ನು ನೀಡ್ತಾರೆ ಅಂತೇಳಿ ಹೇಳ್ಬೋದು. ಅಲ್ಲಿ ವಿಶ್ವವಿದ್ಯಾಲಯಗಳು ಹುಟ್ಟುತ್ತವೆ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಓದಿದಂತ ವಿದ್ಯಾರ್ಥಿಗಳಿಂದ ಅಂತೇಳಿ. ಜೊತೆಗೆ ಈ ಒಂದು ವಿಶ್ವವಿದ್ಯಾಲಯದ ಒಂದು ಜ್ಞಾನ ಪ್ರಸರಣ ಏನು ಆಗ್ನೇಯ ಭಾರತ ಮತ್ತು ಏಷ್ಯಾದ ಏನು ಆಗ್ನೇಯ ಏಷ್ಯಾದ ಕಡೆಗೆ ಇದರ ಒಂದು ಸಂಸ್ಕೃತಿ ಪಸರಿಸ್ತೈತಿ ಅಂತೇಳಿ ಹೇಳ್ಬೋದು. ಧರ್ಮ ಮತ್ತು ತತ್ವಶಾಸ್ತ್ರಕ್ಕೆ ಇದು ಅಪಾರವಾದಂತ ಕೊಡುಗೆಯನ್ನು ನೀಡಿತು. ಇಲ್ಲಿದ್ದಂತ ಅಮೂಲ್ಯ ಗ್ರಂಥಗಳು ಇಂದಿಗೂ ಕೂಡ ಲಂಡನ್ನಿನ ರಾಯಲ್ ಏಸಿಯಾಟಿಕ್ ಸೊಸೈಟಿ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಇದ್ದಾವೆ ಅಂತೇಳಿ ಹೇಳ್ಬೋದು. ಇಷ್ಟು ಏನು ನಳಂದ ವಿಶ್ವವಿದ್ಯಾಲಯದ ಮಾಹಿತಿಯಾಗಿತ್ತು. ಇದು 1ನೇ ಕುಮಾರಗುಪ್ತನಿಂದ ಸ್ಥಾಪಿತಗೊಂಡು ಬಕ್ತಿಯಾರ್ ಖಿಲ್ಜಿಯಿಂದ ನಾಶಗೊಂಡಿತು. ಕ್ರಿಸ್ತಶಕ 400ರಿಂದ 1200ರವರೆಗೆ ಅಸ್ತಿತ್ವದಲ್ಲಿದ್ದಂತ ನಳಂದ ವಿಶ್ವವಿದ್ಯಾಲಯ ಭಾರತದ ಶ್ರೇಷ್ಠ ಪ್ರಾಚೀನ ಬೌದ್ಧ ವಿಶ್ವವಿದ್ಯಾಲಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧ ವಿಶ್ವವಿದ್ಯಾಲಯ ಆಗಿತ್ತು ಅಂತೇಳಿ ಹೇಳ್ಬೋದು. ಇದು ನಳಂದ ವಿಶ್ವವಿದ್ಯಾಲಯದ ಮಾಹಿತಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಶ್ವವಿದ್ಯಾಲಯವಾದಂತ ತಕ್ಷಶಿಲಾ ವಿಶ್ವವಿದ್ಯಾಲಯವನ್ನ ಕುರಿತು ಚರ್ಚಿಸೋಣ.